ಬೆಂಗಳೂರಿನಲ್ಲಿ ಹಾಡ ಹಗಲೇ ರೌಡಿಸಮ್ ಆಗಿದೆ. ದುಡ್ಡಿಗಾಗಿ ಡ್ರ್ಯಾಗರ್ ಹಿಡಿದು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಆಟೋ ಚಾಲಕನಿಗೆ ಡ್ರ್ಯಾಗರ್ ಹಿಡ್ಕೊಂಡು ಧಮಕಿ ಹಾಕಿದಾರಂತೆ. ದುಡ್ಡು ಕೊಡು ಅಂತ. ದುಡ್ಡು ಕೊಡದೆ ಹೋದ್ರೆ ಚುಚ್ಚುತ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ನಗರದ ಇಂದಿರಾನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಚಾಲಕನ ಕತ್ತಿಗೆ ಡ್ರ್ಯಾಗರ್ ಅನ್ನ ಇಟ್ಟಿದ್ದಾನೆ ಪುಡಿ ರೌಡಿ. ಬೆಂಗಳೂರಲ್ಲಿ ರೌಡಿಸಮ್ ಎಷ್ಟುವರೆಗೆ ಬಂತು ಅಂತ ಹಾಡ ಹಗಲೇ, ರಾತ್ರಿ ಹೊತ್ತಲ್ಲ. ರಾತ್ರಿ ಹೊತ್ತಾದ್ರೆ ಹೌದಪ್ಪ, ಬೆಂಗಳೂರಿನ ಒಂದಷ್ಟು ಏರಿಯಾಗಳಲ್ಲಿ ಓಡಾಡೋದು ತುಂಬಾನೇ ಕಷ್ಟ. ಹಾಡ ಹಗಲೇ ದುಡ್ಡು ಕೊಡು ಅಂತ ಆಟೋ ಚಾಲಕನ ಕತ್ತಿಗೆ ಡ್ರ್ಯಾಗರ್ ಹಿಡಿದಿದ್ದಾನೆ. ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಒಂದು ಕಡೆ ರೋಡ್ ರೇಜ್ ಪ್ರಕರಣಗಳು, ಸಿಕ್ಕಲ್ಲಿ ಹೊಡೆದಾಟ, ಕೊಲೆ. ಸತ್ತಾರ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸತ್ತಾರ್ ಏನಿದು ರಾತ್ರಿ ಒಂದಷ್ಟು ಏರಿಯಾಗಳಲ್ಲಿ ಓಡಾಡೋದು ಕಷ್ಟ, ಇದು ಹಾಡ ಹಗಲೇ. ವಾಸ್ತವ ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಘಟನೆ ನಡೆದಂತಹ ಜಾಗ ಏನಿದೆ ಅದು ನಾವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಅದು SSV ಇಂಟರ್ನ್ಯಾಷನಲ್ ಸ್ಕೂಲ್, ಅಂದ್ರೆ ಇಂದಿರಾನಗರದಲ್ಲಿರುವಂತಹ SSV ಇಂಟರ್ನ್ಯಾಷನಲ್ ಸ್ಕೂಲ್ ಎದುರುಗಡೆ ನಡೆದಿರುತ್ತೆ. ಅಂದ್ರೆ ಅಲ್ಲಿರುವಂತಹ ಸ್ಥಳೀಯ ಆ ವ್ಯಕ್ತಿ ಏನಿದ್ದಾನೆ, ಮೊದಲಿಗೆ ಅಲ್ಲಿದ್ದಂತಹ ಆಟೋ ಡ್ರೈವರ್ಗೆ ಧಮಕಿ ಹಾಕ್ತಾನೆ, ದುಡ್ಡು ಕೊಡುವಂತ ಧಮಕಿ ಹಾಕ್ತಾನೆ. ಕೊಡಲು ಒಪ್ಪದಿದ್ದಂತಹ ಸಂದರ್ಭದಲ್ಲಿ ತನ್ನ ಬಳಿ ಇದ್ದಂತಹ ಡ್ರ್ಯಾಗರ್ ನಿಂದ ಆತನ ಕತ್ತಿನ ಭಾಗದಲ್ಲಿ ಡ್ರ್ಯಾಗರ್ ಇಟ್ಟು ಮತ್ತೆ ಧಮಕಿ ಹಾಕ್ತೇನೆ, ದುಡ್ಡು ಕೊಡು ಅಂತ. ಈ ಒಂದು ಸಂದರ್ಭದಲ್ಲಿ ಆತ ಪ್ರಶ್ನೆ ಮಾಡ್ತಾನೆ, ಏನ್ ನೀನ್ ಕುಡಿದು ಬಂದಿದ್ದೆ ಅಂತ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಏನಿದ್ದಾನೆ ಆತ ಮತ್ತೆ ಆತನಿಗೆ ಚಾಕು, ನಾನು ಹೆಂಗೆ ಚಾಕು ರೀತಿ ತೋರಿಸ್ತೀನಿ ಅಂತ, ಅಂದ್ರೆ ಡ್ರ್ಯಾಗರ್ ಯಾವ ರೀತಿ ನಿಮ್ಗೆ ಇರಿತೀನಿ, ದುಡ್ಡು ಕೊಟ್ಟಿಲ್ಲ ಅಂತ ಅನ್ನೋದನ್ನ ಒಂದು ಡೆಮೋ ರೀತಿಯಲ್ಲಿ ತೋರಿಸ್ತಾನೆ. ಅದಾದ ಸಂದರ್ಭದಲ್ಲಿ ಆಟೋ ಚಾಲಕ ಏನಿದೆ, ನನ್ನ ಹತ್ರ ದುಡ್ಡಿಲ್ಲ, ಬೇರೊಬ್ಬರ ಹತ್ರ ಇದೆ, ನನ್ನ ಹತ್ರ ಇಲ್ಲ ಅಂತ ಸಂದರ್ಭದಲ್ಲಿ ಮತ್ತೆ ಬೆನ್ನು ಬಿದ್ದಂತಹ ಆಸಾಮಿ ಆತನಿಗೆ ಯಾರ ಹತ್ರ ಇದೆ ಅವ್ರಿಗೆ ಫೋನ್ ಮಾಡುವಂತ ನಿರಂತರವಾಗಿ ಟಾರ್ಚರ್ ಕೊಡ್ತಾನೆ. ಅದಕ್ಕೆ ಒಪ್ಪದಂತಹ ಸಂದರ್ಭದಲ್ಲಿ ಆತನಿಗೆ ಮುಖಕ್ಕೆ ಒಂದು ಹಲ್ಲೆಯನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾನೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂದಿರಾನಗರದಲ್ಲಿ, ಅದು ವೀಕೆಂಡ್ ನಲ್ಲಿ ಇಂದಿರಾನಗರ ಅಂದ್ರೆ ಅಲ್ಲಿ ದೊಡ್ಡ ಮಟ್ಟದ ಜನಸಂಖ್ಯೆ ಇರುವಂತಹ ಏರಿಯಾ ಅದು. ಇಂತಹ ಏರಿಯಾದಲ್ಲಿ ಹಾಡಾಗಲೇ ಮಠ ಅಂದ್ರೆ 11 ಗಂಟೆ ಸುಮಾರಿಗೆ ಡ್ರ್ಯಾಗರ್ ಹಿಡಿದು ಈ ರೀತಿಯಲ್ಲಿ ಧಮಕಿ ಹಾಕ್ತೇನೆ ಅಂದ್ರೆ ಇಲ್ಲಿ ಸಹಜವಾಗಿ ಪ್ರಶ್ನೆ ಮೂಡುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಇಷ್ಟರ ಮಟ್ಟಿಗೆ ರೌಡಿಸಮ್ ಅಂದ್ರೆ ಬೆಳೆಯಲು ಅಥವಾ ಪುಂಡರ ಬಾಲ ಬಿಚ್ಚಲು ಏನ್ ಕಾರಣ, ಇವರಿಗೆ ಕಾನೂನಿನ ಭಯವಿಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅದು ಯಾವುದೋ ಒಂದು ಹಳ್ಳಿಗಾಡಿ ಪ್ರದೇಶ ಅಥವಾ ಬೇರೆ, ಇದು ಅಂತ ಸಿಲಿಕಾನ್ ಸಿಟಿ ಇಂದಿರಾನಗರ ಅಂದ್ರೆ ವೀಕೆಂಡ್ ಅಲ್ಲಿ ಇಂದಿರಾನಗರ ಗೊತ್ತೇ ಇರುತ್ತೆ. ಸಹಜವಾಗಿ ಹೊಸ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಇರುವಂತಹ ಏರಿಯಾ ಇದು. ಇಂತಹ ಜಾಗದಲ್ಲಿ ಹಾಡಾಗಲೇ ಈ ರೀತಿ ಬಾಲ ಬಿಸ್ತ ಅಂದ್ರೆ ಕಾನೂನು ಅಂದ್ರೆ ಭಯ ಇಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ವಾಸುದೇವ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.